ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರಿಗೆ ಶತ್ರುಫಲ. ಜಾತಕದಲ್ಲಿ ಗ್ರಹಗತಿಗಳ ಸ್ಥಾನಮಾನದಿಂದ ಕುಂಭರಾಶಿಯವರಿಗೆ ಶತ್ರುಕಾಟ ಶತ್ರುಫಲವನ್ನು ನಾವು ತಿಳಿದುಕೊಳ್ಳಬಹುದು ಮತ್ತು ಅದಕ್ಕೆ ಪರಿಹಾರ ಕೂಡ ಗ್ರಹಗತಿಗಳ ಸ್ಥಾನಮಾನದಿಂದಲೇ ತಿಳ್ಕೋಬಹುದು. ಪ್ರಥಮವಾಗಿ ಕುಂಭರಾಶಿಯವರಿಗೆ ಶತ್ರು ಯಾರು? ಅವರ ಮುಗ್ಧತೆ ಶತ್ರು, ಅವರ ತಾಳ್ಮೆ, ಅವರ ಸಹನೆ, ಅವರ ಸೂಕ್ಷ್ಮ ಮನಸ್ಥಿತಿ ಅವರಿಗೆ ಶತ್ರು ಆಗಿರುತ್ತೆ. ಎಲ್ಲವನ್ನೂ ಸಹಿಸಿಕೊಳ್ಳುವಂಥ ಗುಣ ಇರುವಂಥ ಕುಂಭರಾಶಿಯವರಿಗೆ ಆ ಸಹಿಸಿಕೊಳ್ಳದೆ ಪ್ರಥಮ ಶತ್ರು ಅಂತ ಹೇಳ್ಬೋದು. ಹಾಗಾದ್ಮೇಲೆ ಇವರ ಗುಣ ನಡತೆ ಹೇಗೆ, ಯಾವ ರೂಪದಲ್ಲಿ ಇವರಿಗೆ ಶತ್ರುಕಾಟ ಶುರು ಆಗುತ್ತೆ ಗ್ರಹಗತಿಗಳಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಕುಂಭರಾಶಿ ಒಂದು ವಾಯು ತತ್ವವನ್ನು ಸೂಚಿಸುವ ರಾಶಿಯಾಗಿರುತ್ತದೆ. ಈ ರಾಶಿಯವರಿಗೆ ತಾಳ್ಮೆ, ಸಹನೆ, ಸಂಯಮದ ವ್ಯಕ್ತಿತ್ವ ಹೆಚ್ಚು. ಈ ರಾಶಿಯವರು ಬಹಳ ಮುಗ್ಧ ಮನಸ್ಥಿತಿಯಿಂದ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಾರೆ. ಆದರೆ ಇವರ ಮುಗ್ಧತೆಯನ್ನು ಕೆಲವೊಂದು ಜನ ಸ್ವಾರ್ಥಕ್ಕೆ ಬಳಸಿಕೊಂಡು ಕುಂಭರಾಶಿಯವರಿಗೆ ವಿಪರೀತವಾಗಿ ಮೋಸ ಮಾಡ್ತಾರೆ. ಜಾತಕಗಳ ಪ್ರಕಾರ ರಾಶಿಗಳಲ್ಲಿ ಕುಂಭರಾಶಿಯೇ ಮೋಸ ಹೋಗುವಂಥ ರಾಶಿ. ಬೇರೆಯವರು ಇವ್ರನ್ನ ಸ್ವಾರ್ಥಕ್ಕಾಗಿ ಯುಟಿಲೈಸ್ ಮಾಡ್ಕೊತಾರೆ. ಇವರು ಜೀವನದಲ್ಲಿ ಬೇರೆಯವ್ರಿಗೋಸ್ಕರನೇ ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಕುಂಭರಾಶಿಯವರು ಬೇರೆಯವರ ಕಷ್ಟ, ಸಮಸ್ಯೆ, ತೊಂದರೆ, ತಾಪತ್ರಗಳಿಗೆ ಹೋಗ್ತಾರೆ. ಇವ್ರ ಸಮಸ್ಯೆಗೆ ಯಾರೂ ಬರೋದಿಲ್ಲ. ನಂಬಿ ಮೋಸ ಹೋಗುವಂಥ ವ್ಯಕ್ತಿತ್ವ ಕುಂಭರಾಶಿಯವರದು. ಹಾಗೆ ಈ ರಾಶಿಯವರು ಕೋಪಿಷ್ಟರು ಕೂಡ ಹೌದು. ಕೋಪ ಬಂತಂದು ಯಾರ ಮಾತು ಕೇಳೋದಿಲ್ಲ. ಎಷ್ಟು ತಾಳ್ಮೆಯಿಂದಿರ್ತಾರೋ ಅಷ್ಟೇ ಕೋಪಿಷ್ಟು ಕೂಡ ಆಗಿರ್ತಾರೆ. ಆದರೆ ಅದು ಅವ್ರ ಕೋಪ ಬರೋಷ್ಟರಲ್ಲಿ ಸಮಯ ಮೀರೋಗಿರುತ್ತೆ. ಅವ್ರು ಏನು ಸಾಧಿಸಲಿಕ್ಕೆ ಕಷ್ಟಪಡ್ತಾ ಇರ್ತಾರೋ ಆ ವಿಚಾರದಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಮತ್ತು ನಿಷ್ಠುರವಾದಿಗಳು ಕೂಡ ಆಗ್ತಾರೆ ಕೆಲವೊಂದು ಸಮಯದಲ್ಲಿ ಕುಂಭರಾಶಿಯವರು. ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಕುಂಭರಾಶಿಯವರು ಸ್ವಲ್ಪ ಸೋಮಾರಿಗಳು ಕೂಡ ಹೌದು. ಕ್ರಿಯೇಟಿವಿಟಿ ಮೈಂಡ್ ತಗೊಂಡು ಪ್ರಯತ್ನ ಮಾಡಬೇಕು, ಶ್ರಮ ಪಡಬೇಕು ಅನ್ನೋ ಭಾವನೆ ಮನಸ್ಸಲ್ಲಿದ್ದರೂ ಕೂಡ ಅದನ್ನು ದೈಹಿಕವಾಗಿ ತೋರಿಸ್ಕೊಳ್ಳಿಕ್ಕೆ ಬಹಳ ಒದ್ದಾಡ್ತಾರೆ. ಸೋಮಾರಿತನ ಬರುತ್ತೆ, ಲೇಜಿತನ ಬರುತ್ತೆ ಕುಂಭರಾಶಿಯವರಿಗೆ. ಗುಪ್ತ ಮನಸ್ಸಿನವರು ಮನಸ್ಸಲ್ಲೇ ಆಲೋಚನೆ ಮಾಡ್ಕೊತಾ ಇರ್ತಾರೆ. ಕೆಲವೊಂದು ಸಮಯದಲ್ಲಿ ಆತುರ ಸ್ವಭಾವದವರು ಕೂಡ ಆಗಿರ್ತಾರೆ. ಇವರ ಬುದ್ಧಿಶಕ್ತಿ ಕಡಿಮೆ ಇರ್ತದೆ. ಸಡನ್ಲಿ ಆ್ಯಕ್ಟಿವ್ ಆಗೋದಿಲ್ಲ ಇವರು. ಸಡನ್ಲಿ ಆ್ಯಕ್ಟಿವ್ ಆದರೆ ಮಾತ್ರ ಸಕ್ಸಸ್ಫುಲ್ ಆಗ್ತದೆ. ಆ ಬುದ್ಧಿಶಕ್ತಿಗೆ ಸ್ವಲ್ಪ ಇವರ ಜೀವನದಲ್ಲಿ ಅನಾಹುತಗಳನ್ನ ಈಡು ಮಾಡ್ತದೆ ಇವರ ಬುದ್ಧಿಶಕ್ತಿ ಕೆಲವೊಂದು ಸಮಯದಲ್ಲಿ. ಮತ್ತು ಜಾತಕಗಳ ಪ್ರಕಾರ ಕುಂಭರಾಶಿಯವರಿಗೆ ರವಿ, ಚಂದ್ರ, ಕುಜ ಗ್ರಹಗಳು ಶತ್ರುಗಳಾಗಿರ್ತಾರೆ. ಈ ಕುಂಭರಾಶಿಯವರು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಮತ್ತು ಆರ್ಥಿಕ ಬಾಧೆ, ಸಾಲಗಾರರಾಗಿ ನಿಲ್ಲುವಂತಹ ಲಕ್ಷಣಗಳು ಹೆಚ್ಚಿರ್ತದೆ. ಹೆಚ್ಚಾಗಿ ಸಾಲಗಾರರಾಗ್ತಾರೆ ಕುಂಭರಾಶಿಯವರು. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪ್ರತಿಫಲ ಕಡಿಮೆ, ಧನನಷ್ಟ ಹೆಚ್ಚಾಗಿ ಅನುಭವಿಸ್ತಾರೆ. ಹಾಗಾದ ಮೇಲೆ ಜಾತಕದಲ್ಲಿ ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಕುಂಭರಾಶಿಯವರಿಗೆ ಶತ್ರುಫಲ? 6, 8, 12ನೇ ಮನೆಗಳಿಂದ ಶತ್ರುಕಾಟ ಶುರುವಾಗುತ್ತೆ. ವಿಶೇಷವಾಗಿ ಹೇಳಬೇಕಂದ್ರೆ 6ನೇ ಮನೆಯಲ್ಲಿ ಶನಿ ಬಂದರೆ ಹೆಣ್ಣು ಮಕ್ಕಳಿಂದ ಶತ್ರುಬಾಧೆ, ಹೆಣ್ಣು ಮಕ್ಕಳಿಂದ ಅಪಮಾನ, ಅವಮಾನಕ್ಕೆ ಗುರಿಯಾಗ್ತಾರೆ. ನಂಬಿದ ವ್ಯಕ್ತಿಗಳೇ ಶತ್ರುಗಳಾಗ್ತಾರೆ. 6ನೇ ಮನೆಯಲ್ಲಿ ಏನಿದೆ ಶನಿ ಯೋಗ ಬಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ತ್ರೀ ಪುರುಷರು ಕೂಡ ಶತ್ರುಬಾಧೆ ಅನುಭವಿಸ್ತಾರೆ. ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ಅಥವಾ ಪ್ರೇಮಿಸಿದ ವ್ಯಕ್ತಿಗಳೇ ಶತ್ರುಗಳಾಗ್ಬೋದು. ಇದರಿಂದ ಕಷ್ಟಗಳ ಜೀವನ ಕಾಣುವಂತಹ ಲಕ್ಷಣ ಇರ್ತದೆ. ಇನ್ನು 8ನೇ ಮನೆಯಲ್ಲಿ ಕುಜನಿದ್ದರೆ ನಿಮ್ಮಿಂದ ನಿಮಗೆ ಮೋಸ ಆಗುತ್ತೆ. ಹೇಳಿದ್ನಲ್ಲ, ಅತಿಯಾದ ತಾಳ್ಮೆ, ಎಲ್ಲವನ್ನೂ ಸಹಿಸಿಕೊಳ್ಳುವಂಥ ಗುಣ ನಿಮಗೆ ಮೋಸ ಮಾಡುತ್ತೆ. ನಿಮ್ಮಿಂದ ನಿಮಗೆ ಶತ್ರುತ್ವ ಶುರು ಆಗುತ್ತೆ ಅಂತ ಅರ್ಥ. ಯಾರು ಏನೇ ಮಾಡಿದ್ರು ಎಲ್ಲವನ್ನು ಸಹಿಸಿಕೊಂಡು ಹೋದಾಗ ನೀವೇ ಅಪಮಾನಕ್ಕೆ ಗುರಿ ಆಗ್ತೀರ. ಇದರಿಂದ ನಿಮ್ಮ ಕುಟುಂಬದವರು ಕೂಡ ಶತ್ರುಗಳಾಗ್ತಾರೆ. ಸಂಬಂಧಿಕರು ಈ ವೀಕ್ನೆಸ್ನ ಬಳಸ್ಕೊಂಡು ಶತ್ರುಬಾಧೆ ಶುರು ಮಾಡ್ತಾರೆ. ನಿಮ್ಮನ್ನು ಉಪಯೋಗ ಮಾಡ್ಕೊತಾರೆ. ಅವ್ರ ಕೆಲಸ ಕಾರ್ಯಗಳನ್ನ ಅವರು ಸಕ್ಸಸ್ಫುಲ್ ಮಾಡ್ಕೊತಾರೆ. ನಿಮ್ಮ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಕೈ ಹಾಕಲಿಕ್ಕೆ ಬರೋದಿಲ್ಲ. ಇದರಿಂದ ಏನಾಗಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗ್ತದೆ. ಬೇರೆಯವ್ರ ಉಪಯೋಗಕ್ಕೆ ನೀವು ಹೋದಾಗ ನಿಮ್ಮ ಕುಟುಂಬದ ಕಷ್ಟಗಳು ನಿಮ್ಮ ಮೈ ಮೇಲೆ ಬರುತ್ತೆ. ಆವಾಗಲೂ ಕೂಡ ಸಾಲಗಾರರಾಗ್ತೀರಾ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಪಮಾನ, ಅವಮಾನ, ನರಳಾಟ ಹೆಚ್ಚಾಗುತ್ತೆ. ಅಪರಿಚಿತ ವ್ಯಕ್ತಿಗಳು ಕೂಡ ಶತ್ರುಗಳಾಗ್ತಾರೆ. ಸ್ನೇಹಿತರು ಕೂಡ ಶತ್ರುಗಳಾಗ್ತಾರೆ ನಿಮಗೆ. ಅಷ್ಟಮದಲ್ಲಿ ಕುಜ ಬಂದರೆ ವಿಪರೀತ ಸಮಸ್ಯೆಗಳಿಂದ ಮಾನಸಿಕ, ದೈಹಿಕ ಹಿಂಸೆಗಳು ಕೂಡ ಹೆಚ್ಚಾಗ್ತದೆ ಕುಜನ ಪ್ರಭಾವದಿಂದ. ಇನ್ನು
12ನೇ ಮನೆಯಲ್ಲಿ ರವಿ ಇದ್ದರೆ ಅಧಿಕಾರಕ್ಕೋಸ್ಕರ ಶತ್ರುಗಳು ಶುರು ಆಗ್ತಾರೆ. ನೋಡಿ, ಸಮಾಜದಲ್ಲಿ ನೀವೇನಾದರೂ ಒಳ್ಳೆಯ ಸ್ಥಾನಮಾನ ಇದ್ದಲ್ಲಿದ್ದೀರಾ, ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದೀರಾ, ಹಣಕಾಸಿನಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸ್ಕೊಂಡಿದ್ದೀರಾ, ಮನೆ ಕಟ್ಟಡ ನಿರ್ಮಾಣಗಳನ್ನ ಮಾಡ್ಕೊಂಡಿದ್ದೀರಾ, ಒಂದು ರಾಜಕೀಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀರಾ, ಅವಾಗ ಏನಾಗ್ತದೆ, ಏನು 12ನೇ ಮನೆಯಲ್ಲಿ ರವಿ ಇದ್ದರೆ ನಿಮ್ಮ ಸ್ಥಾನಮಾನಕ್ಕೆ ನಿಮ್ಮ ಅಧಿಕಾರಕ್ಕೆ ಕುತ್ತು ಕೊಡ್ತಾರೆ. ಹೇಗಾದರೂ ಮಾಡಿ ನಿಮ್ಮನ್ನು ಹಾಳು ಮಾಡುವಂಥದ್ದು, ಯಾರೇ ಆಗಿರ್ಬೋದು, ಹೇಗಾದರೂ ಆ ಸ್ಥಾನಮಾನದಿಂದ ನಿಮಗೆ ಕೆಳಗಿಳಿಸಬೇಕು. ಇದೂ ಒಂದು ಶತ್ರುಫಲ. ಕುಂಭರಾಶಿಯವರಿಗೆ ತೇಜೋವಧೆ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಅವಮಾನ ಹೆಚ್ಚಾಗುತ್ತೆ. 12ನೇ ಸ್ಥಾನದಲ್ಲಿ ರವಿ ಬಂದರೆ ಸಂಬಂಧಿಕರಿಂದ, ಮಕ್ಕಳಿಂದ, ಅಣ್ಣ ತಮ್ಮಂದಿರಿಂದ, ಸಂಗಾತಿಯಿಂದನೂ ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ, ಪ್ರತಿಷ್ಠೆ, ನಂಬಿಕೆಗೆ ಧಕ್ಕೆ ಆಗುತ್ತೆ. ಉದ್ದೇಶಪೂರ್ವಕವಾಗಿ ನಿಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ರವಿಯ ಕಾರಣದಿಂದ. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಗೌರವ ಹಾಳಾಗುವಂಥ ಲಕ್ಷಣ ಬಂದು ಬರುತ್ತೆ ಕುಟುಂಬಸ್ಥರ ವಿರೋಧ ಆದಾಗ. ಗ್ರಹಗತಿಗಳ ಇಂಥ ಸ್ಥಾನಮಾನದಿಂದ ಶತ್ರುಕಾಟ ನಿಮಗೇನಾದರೂ ಶುರು ಆಗಿದ್ದರೆ ಕುಂಭರಾಶಿಯವರು ಇದರ ಪರಿಹಾರವಾಗಿ ಬಗಲಮುಖಿ ಯಂತ್ರವನ್ನು ಧಾರಣೆ ಮಾಡಿ, ವಿಷ್ಣು ಯಂತ್ರವನ್ನು ಧಾರಣೆ ಮಾಡಿ, ವಿಷ್ಣು ಸಹಸ್ರನಾಮ ನೀವು ಓದ್ಕೋಬೇಕಾಗ್ತದೆ. ಆವಾಗ ನಿಮಗೆ ಶತ್ರುಕಾಟದಿಂದ ಪರಿಹಾರ ಸಿಗುತ್ತೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಒಳ್ಳೊಳ್ಳೆ ವೀಡಿಯೋಸ್ಗಳು ನಾವು ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು.